ಸ್ವಾತಂತ್ರ್ಯದ ಸೌಧ ಇದೆಯಲ್ಲ, ಈ ದೇಶದಲ್ಲಿ ಸ್ವಾತಂತ್ರ್ಯದ ಸೌಧ ಇದೆಯಲ್ಲ, ಅದನ್ನು ಧ್ವಂಸ ಮಾಡ್ತಾರೆ. ಎಚ್ಚರಿಕೆಯಿಂದ ಇರಬೇಕು ನಾವು. ಅವರೇ ಧ್ವಂಸ ಮಾಡಿಬಿಡ್ತಾರೆ. ಅದರಿಂದ ಸ್ವಲ್ಪ ಹಿಂದಕ್ಕೆ ನಿಂತಿರ್ತೀನಿ. ಯಾಕೆ ಇದು ಮೈಕು ಕೋಆಪರೇಟ್ ಮಾಡ್ತಾ ಇಲ್ಲ. ಅದರಿಂದ ಈ ಧ್ವಂಸ ಮಾಡ್ತಕ್ಕಂಥದಕ್ಕೆ ಮಾಡ್ತದೆ ಅಂತೇಳಿ ಅವತ್ತೇ ಎಚ್ಚರಿಸಿದ್ದಾರೆ. ಮತ್ತೆ ಸಂವಿಧಾನ ಉತ್ತಮರ ಕೈಲಿ ಇರಬೇಕು. ಯಾರಿಗೆ ಸಂವಿಧಾನದ ಬಗ್ಗೆ ಬದ್ಧತೆ ಇದೆ, ಅದರ ಆಶಯಗಳ ಬಗ್ಗೆ ಬದ್ಧತೆ ಇದೆ, ಅದರ ದೇವೋದ್ದೇಶಗಳ ಬದ್ಧತೆ ಇದೆ, ಅವ್ರ ಕೈನಲ್ಲಿ ಇದ್ದಾಗ ಮಾತ್ರ ಇದು ಸುರಕ್ಷಿತವಾಗಿರುತ್ತೆ ಸಾಧ್ಯ. ಅದಕ್ಕೆ ವಿರುದ್ಧವಾಗಿರೋರ ಕೈನಲ್ಲಿ ಇದ್ರೆ ಇದು ಸುರಕ್ಷಿತವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಎರಡು ಮಾತುಗಳನ್ನು ಹೇಳಿದ್ದಾರೆ. ಆಮೇಲೆ ಇನ್ನೊಂದು ಮಾತು ಏನ್ ಹೇಳಿದ್ದಾರೆ ಅಂತಂದ್ರೆ, ಅಧಿಕಾರ ಯಾವಾಗಲೂ ಬಲಾಢ್ಯರ ಕೈನಲ್ಲಿ ಇರಬಾರ್ದು, ಅದು ಎಲ್ರಿಗೂ ಹಂಚಿಕೆ ಆಗ್ಬೇಕು. ನೋಡ, ಅದಕ್ಕೆ ನಾನು ಕೇಳಿದೆ, ಈಗ ವಿವೇಕ್ ರೆಡ್ಡಿ ಹೇಳ್ತಾ ಇದ್ದೀನಿ, ಸುಪ್ರೀಂ ಕೋರ್ಟ್ನಿಂದ ಆದೇಶ ಬಂದಿತ್ತು, ಮಹಿಳೆಯರಿಗೆ ಮೀಸಲಾತಿ ಇರಲಿಲ್ಲ, 30% ಮೀಸಲಾತಿ ಕೊಡಲೇಬೇಕು ಭಾರತ ದೇಶದಲ್ಲಿ ಅಂತ ಮಾಡಿದ್ರು. ಆಮೇಲೆ ಇಲ್ಲ ಲೇಡೀಸ್ ಎಲ್ಲ ನೀವೆಲ್ಲ ಎಲ್ಲರೂ ಆಗ್ತಾನೆ ಇರಲಿಲ್ಲ. ನೋಡಿ, 12 ಜನ ಕಾರ್ಯಕಾರಿ ಸಮಿತಿ ಸದಸ್ಯರಿದ್ದಾರೆ. ಇದನ್ನೇ ಅಂಬೇಡ್ಕರ್ ಅವರು ಹೇಳಿದ್ದು, ಇದನ್ನೇ ಸುಪ್ರೀಂ ಕೋರ್ಟ್ ಹೇಳಿರೋದು. ಈ 3 ಪ್ರಜಾಪ್ರಭುತ್ವದಲ್ಲಿ 3 ಸಂಸ್ಥೆಗಳಿದ್ದಾವಲ್ಲ, ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ, ಈ 3 ಸಮನ್ವಯತೆಯಿಂದ ಕೆಲಸ ಮಾಡದಿದ್ರೆ ಭಾರಿ ಕಷ್ಟ. ಅದಕ್ಕೆ ಸಮನ್ವಯತೆ ಇರಬೇಕು. ಆ ಸಮನ್ವಯತೆ ಇದ್ದಾಗ ಮಾತ್ರ ಸಮಾಜದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಸಾಧ್ಯ. ನಿಮ್ಮ ಜವಾಬ್ದಾರಿ ಹೆಚ್ಚಿದೆ, ವಕೀಲರುಗಳ ಜವಾಬ್ದಾರಿ ಹೆಚ್ಚಿದೆ. ಯಾಕಂದ್ರೆ ನೀವೆಲ್ಲ ಕಾನೂನು ಬಲ್ಲವರು. ನಾನು ಸ್ವಲ್ಪ ದಿನ ಲಾಯರ್ ಆಗಿದ್ದೆ, ಅಂದ್ರೆ ಬಹಳ ಸೀರಿಯಸ್ ಆಗಿ ಪ್ರಾಕ್ಟೀಸ್ ಮಾಡಲಿಲ್ಲ ನಾನು. ಅರ್ಧ ಕಾಲು ಲಾಯರ್ ಕೆಲಸ ಮಾಡ್ತಿದ್ದೆ, ಅರ್ಧ ಕಾಲು ರಾಜಕೀಯದಲ್ಲಿ ಇರ್ತಿದ್ದೆ. ಹಾಗಾಗಿ ಪೂರ್ಣ ರಾಜಕಾರಣ ಪೂರ್ಣ ಲಾಯರ್ ಕೆಲಸ ಮಾಡೋಕ್ಕಾಗಲಿಲ್ಲ. ಆಮೇಲೆ 77ರಲ್ಲಿ ನಾನು ಲಾಯರ್ ಆದದ್ದು 72 ಆಗಸ್ಟ್ ತಿಂಗಳಲ್ಲಿ. 77ರಲ್ಲಿ ಮೈಸೂರು ಬಾರ್ ಅಸೋಸಿಯೇಷನ್ ಸೆಕ್ರೆಟರಿ ಆಗಿದ್ದೆ. ಚುನಾವಣೆ ನಡೀತು. ಚುನಾವಣೆಯಲ್ಲಿ ಬಹುಮತ ಹೆಚ್ಚು ಮತಗಳನ್ನು ತಗೊಂಡು ಗೆದ್ದಿದ್ದೆ ನಾನು. 77. ಆಮೇಲೆ ನಮ್ಮ ಸೀನಿಯರು ಮತ್ತೆ ಅಧ್ಯಕ್ಷ ನಿಂತ್ಕೊಂಡ್ಬಿಟ್ಟು ನಾವು ಬಿಡ್ಬಿಟ್ಟೆ. ಆಮೇಲೆ ನಿಂತ್ಕೊಳ್ಳಕ್ಕೆ ಹೋಗಿ ಅದೇನಂದ್ರೆ ಸುಬ್ಬಾರೆಡ್ಡಿ ಅವರು ಹೊಟ್ಟೋದ್ರ, ಸುಬ್ಬಾರೆಡ್ಡಿ ಅವ್ರ ತರ ನಾನು ಒಂದು 2-3 ಸಾರಿ ಸೆಕ್ರೆಟರಿ ಆಗ್ಬೋದಾಗಿತ್ತು, ಅಧ್ಯಕ್ಷ ಆಗ್ಬೋದಾಗಿತ್ತು. ಈಗ ಆಗಲ್ಲಪ್ಪ, ಈಗ ಆಗ್ಬೇಕು. ನನಗೆ ಎಷ್ಟು ವಯಸ್ಸು ಗೊತ್ತಾ? ಈಗ 78 ವರ್ಷಗಳು. ಆದ್ರೆ ಇನ್ನೂ ಗಟ್ಟಿಯಾಗಿದ್ದೀನಿ.
ಮೆಂಟಲಿ ಐ ಆಮ್ ಓಕೆ, ಫಿಸಿಕಲಿ ಐ ಆಮ್ ಓಕೆ. ಆದ್ರಿಂದ ನೀವೆಲ್ಲ ಯಾರು ಅನ್ಯಾಯಕ್ಕೆ ಒಳಗಾಗಿದ್ದಾರೆ ಅವ್ರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಯಾವುದೇ ಕಾರಣಕ್ಕೆ ದೌರ್ಜನ್ಯ ಮಾಡೋರ ಜೊತೆಯಲ್ಲಿ, ಅನ್ಯಾಯ ಮಾಡೋರ ಜೊತೆಯಲ್ಲಿ ಸೇರ್ಕೊಳ್ಳಕ್ ಹೋಗಬೇಡಿ. ಯಾರಿಗೆ ನ್ಯಾಯ ಸಿಕ್ಕಿಲ್ಲ, ಯಾರಿಗೆ ಅನ್ಯಾಯ ಆಗಿದೆ ಅವ್ರ ಪರವಾಗಿ ನಿಂತ್ಕೊಳ್ತಕ್ಕಂಥ ಕೆಲಸವನ್ನು ನೀವು ಮಾಡಬೇಕು. ಅದೇ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ. ಯಾಕಂದ್ರೆ ನಮ್ಮ ಸಮಾಜದಲ್ಲಿ ಬದಲಾವಣೆ ಆಗ್ಬೇಕಲ್ವಾ? ಶ್ರೀಮಂತರಿದ್ದಾರೆ, ಬಡವರಿದ್ದಾರೆ, ಮೇಲ್ವರ್ಗದವರು ಇದ್ದಾರೆ, ಕೆಳವರ್ಗದವರು ಇದ್ದಾರೆ. ಇದೆಲ್ಲ ಬದಲಾವಣೆ ಆಗ್ಬೇಕಲ್ಲ. ಈ ಬದಲಾವಣೆಗೆ ನೀವೆಲ್ಲ ಪ್ರಯತ್ನವನ್ನ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಹಳ ಜನಕ್ಕೆ ನ್ಯಾಯ ಕೊಂಡ್ಕೊಳ್ಳೋದಿದೆಯಲ್ಲ, ನ್ಯಾಯ ಪಡ್ಕೊಳ್ಳೋದಿದೆಯಲ್ಲ, ಬಹಳ ದುಬಾರಿಯಾಗುತ್ತದೆ. ಬಹಳ ದುಬಾರಿಯಾಗುತ್ತದೆ. ಅನೇಕ ಜನ ಪಾಪ ನ್ಯಾಯ ಪಡ್ಕೊಳ್ಳಲಿಕ್ಕೆ ಸಾಧ್ಯ ಆಗಲಿ, ದುಡ್ಡಿಲ್ಲದೆ ನ್ಯಾಯ ಪಡ್ಕೊಳ್ಳೋಕ್ಕಾಗೋದಿಲ್ಲ. ಅಂಥವ್ರಿಗೆಲ್ಲ ಅನ್ಯಾಯ ಆಗ್ಬಿಡ್ತದೆ. ಅದಕ್ಕೋಸ್ಕರ ನೀವು ಅವ್ರಿಗೆ ಯಾರಿಗೂ ಅನ್ಯಾಯ ಆಗದ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಈಗ ದುಡ್ಡು ಮಾಡೋದೇ ಒಂದು ವೃತ್ತಿಗೆ, ನಿಮ್ಮ ವೃತ್ತಿ ಉದ್ದೇಶ ಅಲ್ಲ. ನ್ಯಾಯ ಕೊಡಿಸೋದು ಕೂಡ ಉದ್ದೇಶ ಆಗಬೇಕು. ಆಮೇಲೆ ತ್ವರಿತವಾಗಿ ನ್ಯಾಯ ಸಿಕ್ಕ ರೀತಿಯಲ್ಲಿ ಮಾಡಬೇಕು. ಜಸ್ಟಿಸ್ ಡಿಲೈಡ್, ಜಸ್ಟಿಸ್ ಡಿನೈಡ್, ಜಸ್ಟಿಸ್ ಡಿಲೈಡ್, ಜಸ್ಟಿಸ್ ಡಿನೈಡ್. ಇದು ನಿಮ್ಮ ದಿನನಿತ್ಯದ ಮಂತ್ರ. ವಕೀಲರುಗಳು ಮನಸ್ಸು ಮಾಡಿದ್ರೆ ಡಿಲೇ ಆಗೋದನ್ನ ತಪ್ಪಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ನಮ್ಮಲ್ಲಿ ಒಬ್ರು ಲಾಯರ್ ಇದ್ರು, ಜನ ಲಾಯರ್, ಸೀನಿಯರ್ ಅಡ್ವೊಕೇಟ್ಸ್. ನಮ್ಮ ಚಿಕ್ಕೋರಯ್ಯನವರು ನಮ್ಮ ಸೀನಿಯರ್. ಅವರು ಯಾವ ಅಪೀಲ್ನಲ್ಲಿ ಅಥವಾ ಕೇಸ್ನಲ್ಲಿ ಸತ್ಯ ಇರಲ್ಲ, ಸರಿಯಾದ ರೀತಿಯಲ್ಲಿ ಸಾಕ್ಷ್ಯಾಧಾರಗಳಿರಲ್ಲ, ಅಂತ ಕೇಸ್ಗಳನ್ನ ಅವ್ರು ಕೊಟ್ಟು ದೊರಸೋಮಯ್ಯಂಗಾರ್ ಅಂತ ಪಾಪ ಬದುಕಿಲ್ಲ ಈಗ. ದೊರಸೋಮಯ್ಯಂಗಾರ್ ಅಂತ, ಕೇಶವಯ್ಯಂಗಾರ್ ಅಂತ ಅವರು ಕಳಿಸ್ಬಿಡೋದು. ಅವರು ಆ ಕೇಸ್ನೇ, ಸಾಕ್ಷ್ಯಾಧಾರಗಳಿಲ್ದಿರೋ ಕೇಸ್ನೇ 20 ವರ್ಷ 30 ವರ್ಷ ಬಿಟ್ಟಿಲ್ಲ. ಒಂದು ಅರ್ಜಿ ಹಾಕೋದು, ಐಎ ಹಾಕೋದು, ಐಎ ಮೇಲೆ ಆರ್ಡರ್ಸ್ ಆಗುತ್ತೆ, ಅದನ್ನ ಡಿಸ್ಟ್ರಿಕ್ಟ್ ಕೋರ್ಟ್ ತಗೊಂಡು ಹೋಗೋದು, ಡಿಸ್ಟ್ರಿಕ್ಟ್ ಕೋರ್ಟಿಂದ ಹೈಕೋರ್ಟ್ ತಗೊಂಡು ಹೋಗೋದು, ಪುನಃ ರಿಮ್ಯಾಂಡ್ ಆಗುತ್ತೆ. ಇರಲೇಬಾರ್ದು, ಈ ತರ ಆಗ್ಬಾರ್ದು ಅಲ್ವಾ? ಕೆಲವರು ದೇ ಆರ್ ನೋನ್ ಫಾರ್ ಇಟ್ ಅಂಡ್ ದೇ ಆರ್ ವೆರಿ ಇಂಟೆಲಿಜೆಂಟ್. ಎಲ್ಲ ಇಂಟೆಲಿಜೆಂಟ್ ಆಗದೆ ಹೋದ್ರೆ ಅದನ್ನೆಲ್ಲ ಅಷ್ಟೊಂದು ದೂರ ತಳ್ಳಕ್ಕಾಗಲ್ಲ ಕೇಸ್ನ. ದೇ ಆರ್ ವೆರಿ ವೆರಿ ಇಂಟೆಲಿಜೆಂಟ್. ಬಟ್ ಅದರಲ್ಲಿ ಏನು ಸತ್ವ ಇಲ್ಲ ಅಂತಕ್ಕಂಥ ಕೇಸ್ನಲ್ಲಿ, ಸಾಕ್ಷ್ಯಾಧಾರಗಳು ಇಲ್ಲ ಅಂತಕ್ಕಂಥ ಕೇಸ್ನಲ್ಲಿ ಅದು 20 ವರ್ಷ 30 ವರ್ಷ ಎಳಿಬೇಕಾದ್ರೆ ಕೋರ್ಟ್ನಲ್ಲಿ ಇಟ್ಸ್ ನಾಟ್ ಎ ಸಿಂಪಲ್ ಥಿಂಗ್. ಸೊ ಆ ಥರ ಆಗಬಾರ್ದು ಅಂತ ಹೇಳಿ ನಾನು ನಿಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಸಾಧ್ಯವಾದ ಮಟ್ಟಿಗೆ ಯಾರು ಅಶಕ್ತ ಜನರಿದ್ದಾರೆ ಸಮಾಜದಲ್ಲಿ, ಆ ಅಶಕ್ತ ಜನರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿ. ನಾ ಏನು ಲಾಯಕ್ ಕೆಲಸದಲ್ಲಿ ಏನು ಸಂಪಾದನೆ ಮಾಡಲಿಲ್ಲ, ಅವತ್ತು ಖರ್ಚು ಮಾಡ್ಕೊಂಡ್ಬಿಡ್ತಿದ್ದೆ ನಾನು.
ನಾಳೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿರ್ಲಿಲ್ಲ. ನಾಳೆ ಏನಪ್ಪ ನನಗೆ ಬ್ರೇಕ್ಫಾಸ್ಟ್ ದುಡ್ಡಿದೆಯಾ, ತಿಂಡಿ ಊಟ ದುಡ್ಡಿದೆಯಾ ಅಂತ ಯೋಚನೆ ಮಾಡ್ತಿರ್ಲಿಲ್ಲ. ಇವತ್ತು ಮುಗಿದೋದ್ರು ಸಾಕು ಅಂತ ಮಾಡ್ತಿದ್ದಾರೆ. ಹಾಗೆ ನೀವು ಹಂಗೆಲ್ಲ ಮಾಡಿ ಅಂತ ಹೇಳಲ್ಲ ನಾನು. ಅವರ ಆರ್ಥಿಕ ಸಾಮಾಜಿಕ ಪರಿಸ್ಥಿತಿಯನ್ನು ನೋಡ್ಕೊಂಡು ಫೀಸ್ ತಗೊಳ್ಳಿ ಅಷ್ಟೇ. ಅವರ ಆರ್ಥಿಕ ಸಾಮಾಜಿಕ ಪರಿಸ್ಥಿತಿ ಮತ್ತು ನ್ಯಾಯ ಇದ್ದರೆ ಅವರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಲೇಬೇಕು. ಅದನ್ನು ಮಾಡ್ತೀರಿ ಅಂತಕ್ಕಂಥ ನಂಬಿಕೆ. ಇದು ಒಂದು ಏಷ್ಯಾದಲ್ಲೇ ದೊಡ್ಡ ಬಾರ್ ಅಸೋಸಿಯೇಷನ್. ಏಷ್ಯಾ ಖಂಡದಲ್ಲಿ 25,000 ಜನ ಅಡ್ವೊಕೇಟ್ಸ್ ಇದ್ದಾರೆ, ಮೆಂಬರ್ಸ್. ಪ್ರಾಕ್ಟೀಸ್ ಮಾಡೋರು ಎಷ್ಟು ಜನ ಇದ್ದಾರೆ? ಕೋಟಿ ಕೊಡೋರು 20,000 ಜನ. Again, it is not a small thing. It's a very big association. ಅದಕ್ಕೆ ಎಲ್ಲ ಕೋರ್ಟ್ಗಳಲ್ಲೂ ಕೂಡ ಒಂದು 50 ಜನ ತುಂಬಿಕೊಂಡಿರ್ತಾರೆ. ಎಲ್ರಿಗೂ ಪ್ರಾಕ್ಟೀಸ್ ಸಿಗ್ತದೋ ಇಲ್ಲೋ ಗೊತ್ತಿಲ್ಲ ನನಗೆ. ಅಲ್ಲ, ಬೆಂಗಳೂರು ಅಂತ ನಗರದಲ್ಲಿ ಸಿಗ್ಲಿಕ್ಕೆ ಸಾಧ್ಯ ಇದೆ. ಆದರೆ ನೀವು ಪ್ರಾಕ್ಟೀಸ್ ಮಾಡಿ. ಈಗ ಮಹಾತ್ಮ ಗಾಂಧೀಜಿಯವರು, ಅಂಬೇಡ್ಕರ್ ಅವರು, ಇವರೆಲ್ಲ ವಕೀಲರಾಗಿದ್ದವ್ರೆ. ನಮ್ಮ ಚಿಕ್ಕೋರೇನವರು ನಮಗೆ ಅವರು ಒಂದ್ಸಾರಿ ಕ್ರಿಮಿನಲ್ ಸೈಡಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಅದಕ್ಕೆ ನಾರಾಯಣವ್ರೆ ಕ್ರಿಮಿನಲ್ ಸೈಡಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ರು. ಒಂದು ಕೇಸ್ನಲ್ಲಿ ಶಿಕ್ಷೆ ಆಗೋಯ್ತು, ಕನ್ವಿಕ್ಷನ್ ಆಗೋಯ್ತು. ಇವು ಬಹಳ ಕಷ್ಟಪಟ್ಟು ಎಲ್ಲ ಮಾಡಿದ್ರಂತೆ, ಕನ್ವಿಕ್ಷನ್ ಆಗೋಯ್ತು. ಅವತ್ತಿನಿಂದ ಕ್ರಿಮಿನಲ್ ಸೈಡ್ನಲ್ಲಿ ಪ್ರಾಕ್ಟೀಸ್ ಮಾಡೋದೇ ಬಿಟ್ಬಿಟ್ರು. ಬರೀ ಸಿವಿಲ್ ಸೈಡ್ನಲ್ಲಿ ಮಾತ್ರ ಪ್ರಾಕ್ಟೀಸ್ ಮಾಡೋದು. ಆಮೇಲೆ ನಮ್ಗೇನಂತ ಹೇಳ್ಕೊಟ್ಟಿದ್ರು ಅಂತಂದ್ರೆ, ತಕ್ಷಣ ನಾನು ಅವ್ರ ಹತ್ರ ಜೂನಿಯರ್ ಆಗಿ ಹೋದಾಗ, ನೋಡಪ್ಪ, ಕೋರ್ಟ್ನಲ್ಲಿ ಹೆಚ್ಚು ಮಾತಾಡ್ಬೇಕು, ನೀನು ಮಾತಾಡೋದೇ ಇರಬಾರದು. ನಮ್ಮಲ್ಲಿ ಅನೇಕ ಜನ ಗೌರ್ಮೆಂಟ್ ಅಡ್ವೊಕೇಟ್ಸ್ ಇದ್ದಾರೆ, ಮಾತಾಡಲ್ಲ ಅಂತ ಬಂದು ಹೇಳ್ತಾರಪ್ಪ. ಐ ಡೋಂಟ್ ನೋ. ಏನ್ರಿ ಚಂದ್ರಮೌಳಿ, ಬಹಳ ಜನ ಮಾತಾಡೋದಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಗೊತ್ತಿಲ್ಲ ನನಗೆ, ಹಂಗಾಗಬಾರ್ದು ಅಷ್ಟೇ. ನೀವು ನಿಮ್ಮ ಕೇಸನ್ನು ಚೆನ್ನಾಗಿ ಓದ್ಕೊಳ್ಬೇಕು ಮತ್ತು ಸರಿಯಾದ ರೀತಿಯಲ್ಲಿ ಜಡ್ಜಿ ಮುಂದೆ ನಿಮ್ಮ ಆರ್ಗ್ಯುಮೆಂಟನ್ನು ಇಡಬೇಕು. ನಿಮ್ಮ ಕಕ್ಷಿಗಾರರ ಹಕ್ಕನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಅದನ್ನು ಮಾಡ್ತೀರಿ ಅಂತಕ್ಕಂಥ ವಿಶ್ವಾಸ ಇದೆ. ನಾನು ನಿಮಗೆಲ್ಲ ಇವೆಲ್ಲ ಹೇಳಕ್ ಹೋದ್ರೆ ಏನಪ್ಪ ನನಗೆ ಪಾಠ ಮಾಡ್ತಾರೆ ಅಂತ ಅನ್ಕೊಳ್ತೀವಿ, ಏನೋ ಗೊತ್ತಿಲ್ಲ ನನಗೆ. ಅದರಿಂದ ಹೆಚ್ಚು ಹೇಳಕ್ ಹೋಗಲ್ಲ. ಬಹಳ ಜನ ಸೀನಿಯರ್ ಅಡ್ವೊಕೇಟ್ಸ್ ಎಲ್ಲ ಇದ್ದೀರಿ ಇಲ್ಲಿ, ನಿಮಗೆಲ್ಲ ಅನುಭವ ಇದೆ. ಅನುಭವ ಇರೋದ್ರಿಂದ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಶುಭ ಕೋರಿ, ನನಗೆ ಅಭಿನಂದನೆಯನ್ನು ಮಾಡಿದ್ದೀರಿ. ಎಲ್ಲ ಲಾಯರ್ಗಳು ಸೇರಿ ಅಭಿನಂದನೆಯನ್ನು ಮಾಡಿದ್ದೀರಿ. ಅದಕ್ಕೋಸ್ಕರ ಎಲ್ಲ 25,000 ಜನ ವಕೀಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ, ಆಮೇಲೆ ಕೆಲವು ಬೇಡಿಕೆಗಳನ್ನು ಇಟ್ಟಿದ್ದಾರೆ.
ಎನ್ಹಾನ್ಸ್ ಮಾಡಬೇಕು ಅಂತ ವಿವೇಕ್ ರೆಡ್ಡಿ ಅವರು ಹೇಳ್ತಾ ಇದ್ದಾರೆ. ಎನ್ಹಾನ್ಸ್ ಮಾಡ್ತೀನಿ, ಇಷ್ಟು ಮಾಡ್ತೀನಿ ಅಂತ ಹೇಳಕ್ಕಾಗಲ್ಲ. ಎನ್ಹಾನ್ಸ್ ಮಾಡೋಣ, ಇಷ್ಟೇ ಮಾಡ್ಕೊಡ್ತೀನಿ, ನೀವು ಕೇಳಿದಷ್ಟೇ ಮಾಡ್ಕೊಡ್ತೀನಿ ಅಂತ ಹೇಳಕ್ಕಾಗಲ್ಲ. ಬಟ್ ಎಚ್ಚೆತ್ತು ಮಾಡ್ತೀವಿ. ಆಮೇಲೆ ಎಂಥದ್ದು ಸುಪ್ರೀಂ ಕೋರ್ಟ್ ಪೀಠ ಬೇಕು ಅಂತ ಹೇಳಿದ್ದೀವಿ. ನಾನು ಪ್ರಯತ್ನ ಮಾಡ್ತೀನಿ. ಅದು CSI ಅವೆಲ್ಲ ಮಾಡ್ಕೊಳ್ಳೋಣ. ಅದು ಮಾಡ್ಕೊಳ್ಳೋಣ. ಈಗ CRPC ಇದೆಯಲ್ಲ, ಅದೇ ತಾನೆ ELS ಆಗ್ಬಿಟ್ಟಿದೆ. ಈಗ ಸ್ಟೇಟ್ ಅಮೆಂಡ್ಮೆಂಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಗಮನ ಹರಿಸ್ತೇನೆ. ಅದು ಇಟ್ ಕಾಸ್ಟ್ ನಥಿಂಗ್. ಅಷ್ಟೇ. ಜೂನಿಯರ್ಸ್ಗೆ ಸ್ಟೈಪಂಡ್ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಈಗ ಶ್ವೇತಾ ಅದನ್ನೇ ಹೇಳ್ತಾ ಇರೋದು ಹಿಂದ್ಗಡೆ. ಸೊ ಅದ್ರ ಬಗ್ಗೆನೂ ಕೂಡ ನಮ್ಮ ಸರ್ಕಾರ ಗಮನ ಹರಿಸ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಿ, ನೀವು ಏನೇನು ಬೇಡಿಕೆಗಳು ಇಟ್ಟಿದ್ದೀರಿ ಅವೆಲ್ಲವೂ ಕೂಡ ನಾವು ಪಾಸಿಟಿವ್ ಮೈಂಡಿಂದ ಪರಿಶೀಲನೆ ಮಾಡ್ತೇವೆ. ಇಷ್ಟು ಹೇಳಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಶುಭ ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.